ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ನ ಕತೆ ಏನು ಅಂದರೆ, ನಾನು ಡ್ಯೂಟಿ ಮಾಡ್ತಿರೋ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಹಾಗಾಗಿ ನಾನು ರೆಡಿಯಾಗಿ ಹೊರಟಿದ್ದೆ. ನಾನು ಆ್ಯನ್ಯುವಲ್ ಡೇಗೆ ಒಂದು ತಿಂಗಳ ಹಿಂದೆಯೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಅಂದರೆ ನನ್ನ ಕೊಲೀಗ್ಸು ಹಾಗೆ ನನಗೆ ಒಂದೇ ಕಲರ್ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ ಎಲ್ಲರೂ ಕೂಡ. ಸೊ ಆ ಸ್ಯಾರಿನ ಉಟ್ಕೊಂಡು ಹೋಗ್ತಾ ಇದ್ದೆ. ಜ್ಯುವೆಲರೀಸ್ನ ನಮ್ಮ ಹೊನ್ನಾಳಿಯಲ್ಲಿ ಹೊಸದಾಗಿ ಕವನ ಫ್ಯಾನ್ಸಿ ಸ್ಟೋರ್ ಅಂತ ಹೇಳಿ ಓಪನ್ ಆಗಿದೆ, ಅಲ್ಲಿ ತೊಗೊಂಡಿದ್ದೆ. ಸೊ ನೋಡ್ತಾ ಇರ್ಬೋದು ನೀವು, ಜ್ಯುವೆಲರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಶಾಪ್ನ. ಮದುವೆಗೆ ಮತ್ತು ಎಲ್ಲ ರೀತಿ ಫಂಕ್ಷನ್ಗಳಿಗೂ ಸಹ ಜ್ಯುವೆಲರೀಸು ಅವೈಲೇಬಲ್ ಇದೆ. ನೀವೇ ಮೇಕಪ್ ಮಾಡ್ಕೊತೀರಾ? ನಿಮಗೆ ಮೇಕಪ್ ಮಾಡೋರಿಲ್ವಾ? ಸನ್ನಿ ಮೇಕಪ್. ನನಗೆ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು, ಮತ್ತು ಹೇರ್ ಸ್ಟೈಲಿಂದ ಹಿಡಿದು ಮತ್ತು ನಾನು ರೆಡಿ ಆಗೋವರೆಗೂ ಕೂಡ ನಮ್ಮ ಚಿಕ್ಕಮ್ಮ, ನಮ್ಮ ಪೂಜಾ ಮತ್ತು ನಮ್ಮ ತಂಗಿನೇ ರೆಡಿ ಮಾಡ್ತಾಯಿದ್ರು ನನಗೆ. ಸೊ ಎಲ್ಲರೂ ಕೂಡ ಹೆಲ್ಪ್ ಮಾಡಿದರು. ಹಾಗಾಗಿ ನಾನು ಬೇಗ ಬೇಗ ರೆಡಿಯಾಗಿ ಸ್ಕೂಲಿಗೆ ಬಂದೆ. ಸ್ಕೂಲಿಗೆ ಬಂದಾದಮೇಲೆ ಎಲ್ಲರೂ ಪೇರೆಂಟ್ಸ್ ಕೂಡ ಆಲ್ರೆಡಿ ಬಂದಿದ್ದರು, ಅರ್ಧಕ್ಕರ್ಧ ಜನ ಬಂದಿದ್ದರು. ನಾವು ಸ್ಟೇಜ್ ಮೇಲೆ ಕೂತಿದ್ವಿ. ಫಸ್ಟು ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಸಾಲಿನಲ್ಲಿ ಹೊಸದಾಗಿ 6ನೇ ತರಗತಿಯಿಂದ ಸುಮಾರು 50 ಮಕ್ಕಳೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಡದಕಟ್ಟೆ ಸಹಯೋಗದಲ್ಲಿ ಪ್ರಾರಂಭವಾಗಿ ಇಂದು 2021-22ನೇ ಸಾಲಿನಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸುಮಾರು ಇವತ್ತಿನ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸರಸ್ವತಿ ಪೂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಆಚರಣೆ ಹಾಗೂ ಶ್ರದ್ಧೆಯ ಪೋಷಕರೇ ಹಾಗೂ ಮುಖ್ಯಮಂತ್ರಿ ಎಲ್ಲರೂ 100ಕ್ಕೆ 100 ಅಂಕ ತೆಗಿಬೇಕು, 100ಕ್ಕೆ 99 ಅಂಕ ತೆಗಿಬೇಕು, ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಎಲ್ಲ ಬಿಟ್ಟಿದ್ದಾರೆ. ಆದರೆ ಅತಿಗಟ್ಟಿಗೆ ಒಬ್ಬ ಸುಸಂಸ್ಕೃತ ವ್ಯಕ್ತಿಯ ಅಂದರೆ ಪಲಕು ಮಠದ ಪ್ರತಿಭಾ ಕಾರಂಜಿ ತುಂಬಾ ಪ್ರಾಡಕ್ಟ್ಸ್ ಬಂದಿದೆ. ಯೂನಿಕ್ ಸ್ಟಡಿ ಅವರ್ಸ್ ಇರುತ್ತೆ. ತುಂಬಾ ಸರ್ಟಿಫಿಕೇಟ್ಸ್ ಬಂದಿದೆ. ಕ್ವಶನ್ ಪೇಪರ್ಸ್ 10 ಇಯರ್ಸ್ ಬ್ಯಾಕಿಂದ ನಮಗೆ ಬಂದಿದೆ. ಈ ಸಲ ನೆಕ್ಸ್ಟ್ ಓದಿ ಕಲಿ ನೋಡಿ ಬರೆಯುವಂಥ ಒಂದು ಬುಕ್ಸ್ ಪ್ರಾಡಕ್ಟ್ ಬಂದಿದೆ. ಈ ಸಲ ನನಗೆ ತುಂಬ ಸಕ್ಸಸ್ ಬಂದಿದೆ. ನಾನು ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಬಟ್ ಅದು ನನಗೆ ಸೆಕೆಂಡ್ ಸೆಮ್ಮಿಂದ ಬಂದಿದ್ದರಿಂದ ನನಗೆ ಅಷ್ಟು ಇನ್ನೂ ಸೀರಿಯಸ್ನೆಸ್ ಬಂದಿರಲಿಲ್ಲ. ಬಟ್ ಇವಾಗ ಬಂದಿದೆ. ಟ್ರೈ ಮಾಡ್ತೀವಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟು ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ಸಾರಿ ಕೇಳಬೇಕು ಟೀಚರ್ಸ್ಗೆ. ತುಂಬ ಸಲ ಟೆಸ್ಟಲ್ಲಾಗಲಿ ಇಲ್ಲ ಊರಿಗೆ ಹೋಗೋದ್ರಲ್ಲಾಗಲಿ ತುಂಬ ಹೆಲ್ಪ್ ಮಾಡಿದ್ದೀವಿ ನಮ್ಮ ಕ್ಲಾಸರು. ಸೊ ಸಾರಿ ಟೀಚರ್ಸ್ಗೆ. ನೆಕ್ಸ್ಟ್ ಪ್ರಿನ್ಸಿಪಲ್ಸರು ಸಂಡೇ ಸ್ಯಾಟರ್ಡೇ ಸ್ಪೆಷಲ್ ಕ್ಲಾಸಸ್ ತಗೊಂಡಿರ್ತಾರೆ. ನೆಕ್ಸ್ಟ್ ನಮ್ಮ ಟೀಚರ್ಸು ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಎಲ್ಲ ಕ್ಲಾಸಸ್ ತಗೊಂಡಿರ್ತಾರೆ. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಟೀಚರ್ಸ್ನ. ನೆಕ್ಸ್ಟ್ ನರ್ಸಿಂಗ್ ಒಂದು ಹೇಳಕ್ಕೆ ಇಷ್ಟಪಡೋದು, ಮಕ್ಕಳ ಒಂದು ಫಸ್ಟ್ ಸ್ಟೇಜಲ್ಲಿ ಇದ್ದೀರಾ. ಸೊ ತುಂಬ ಎಫರ್ಟ್ ಆಗ್ತಾ ಇದೆ. ಎಲ್ಲ ತುಂಬ ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಶ್ರದ್ಧೆ ಇಲ್ಲ ಕಲಿಯಲ್ಲಿ ಎಕ್ಸಾಮ್ಸ್ ಮುಂದೆ ಅನ್ಕೊಂಡಿದ್ದೀನಿಲ್ಲ. ಎಲ್ಲರೂ ಕಷ್ಟಪಟ್ಟು ನಿಮ್ಮ ಟೀಚರ್ಸ್ ನಮ್ಮ ಶಾಲೆಗೆ ಆರಾಧ ಭೇಟಿ ಕೊಟ್ಟು ನೀಡುತ್ತೇವೆ. ಸೊ ಈ ಮಾರ್ನಿಂಗ್ ಸೆಕ್ಷನಲ್ಲಿ ಉದ್ಘಾಟನಾ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಅನಿಸಿಕೆ, ಸಮೂಹ ಗೀತೆ,
ಅತಿಥಿಗಳ ಭಾಷಣ, ಅತಿಥಿಗಳಿಗೆ ಸನ್ಮಾನ ಮತ್ತು 9ನೇ ತರಗತಿ ವಿದ್ಯಾರ್ಥಿನಿಯರಿಂದ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಇದೆಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ಆಫ್ಟರ್ನೂನ್ ಸೆಕ್ಷನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ವು. ದಯಮಾಡಿ ಎಲ್ಲರೂ ಶಾಂತರಿದ್ದಾಗಿ ಕೂತ್ಕೊಂಡ್ರೆ ಮಾತ್ರ ಅವ್ರೇನು ಮಾತಾಡ್ತಾರಂತ ಕೇಳಿದ್ರೆ ಏನು ಮಾತಾಡ್ತಾ ಗೊತ್ತಾಗ. ನನ್ನ ಹೆಸರು ಚಾಮಯ್ಯ ಅಂತೇಳಿ. ಒಂದೇ ಮನೆಗೆ ತಂದೆ ಮಕ್ಕಳನ್ನ ನೋಡಿ ನೋಡಿ ಇವ್ರು ಕೊಡೋ ಉತ್ತರ ಕೇಳಿ ಕೇಳಿ ಸಾಕಾಗೋಗಿದೆ. ಅದೇನಂತ ನನಗೆ ನೀವೇ ನೋಡ್ಬೋದು. ನಮಸ್ತೆ ನಮಸ್ತೆ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಲೋ ಮೈಲಾರಿ, ಯಾಕೋ ಫ್ಯಾಕ್ಟರಿಗೆ ನಡ್ಕೊಂಡ್ಬಿಟ್ಟಿಯಾ? ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಬರ್ರಿ ಸ್ವಲ್ಪನಾದ್ರೂ ಊಟ ಮಾಡಿ. ನನಗೆ ಊಟ ಏನು ಬೇಡ ಅಂತ ತಾನೆ? ಬೇಕಾದ್ರೆ ನೀ ತಿಂದು ಸಾಯಿ. ಮತ್ತು ಪೀಡೆನ ಸಾಯ್ತು. ಯಾಕ್ರಿ ಹಿಂಗ್ ಮಾತಾಡ್ತಿದ್ದೀರಾ? ಯಾಕ್ರಿ ನನಗೆ ಇಷ್ಟೊಂದು ಮಾತಾಡ್ತಿದ್ದೀರಾ? ಒಂದು 5-6 ಡ್ಯಾನ್ಸ್ ಪ್ರೋಗ್ರಾಮ್ ಆಗೋ ಅಷ್ಟರಲ್ಲಿ ಶಾಂತನಗೌಡ್ರು ಸರ್ರು ಫಂಕ್ಷನಿಗೆ ಬಂದಿದ್ದರು. ಮಾರ್ನಿಂಗೇ ಅವರಿಗೆ ಇನ್ವೈಟ್ ಮಾಡಿದರು, ಬಟ್ ಅವರು ಬ್ಯುಸಿ ಇರೋ ಕಾರಣ ಒಂದು 3-3:30 ಅಷ್ಟೊತ್ತಿಗೆ ಬಂದಿದ್ದರು. ಬಂದು ಮಕ್ಕಳು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಭಾಷಣ ಮಾಡಿ ಹೋದರು. ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆದಮೇಲೆ ಅಡುಗೆ ಸಿಬ್ಬಂದಿಗಳಿಗೆ ಮತ್ತು ಟೀಚರ್ಸ್ಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಪ್ರಿನ್ಸಿಪಾಲ್ ಸರ್ರು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಸೊ ನಮಗೆಲ್ಲ ಖುಷಿ ಆಯಿತು. ವರ್ಷಕ್ಕೊಂದ್ಸಲ ಆ್ಯನ್ಯುವಲ್ ಡೇ ಇರುತ್ತೆ. ಆ್ಯನ್ಯುವಲ್ ಡೇಯಲ್ಲಿ ನಮ್ಮೆಲ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಸೊ ಹೋದ ವರ್ಷ ಕೂಡ ಇತ್ತು. ಈ ವರ್ಷ ಕೂಡ ತುಂಬ ಚೆನ್ನಾಗಿ ಆ್ಯನ್ಯುವಲ್ ಡೇ ನಡೀತು.
ಸೊ ಈ ಆ್ಯನ್ಯುವಲ್ ಡೇ ಬಂದರೆ ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ SSLC ಮಕ್ಕಳು ನಮ್ಮ ಸ್ಕೂಲ್ ಬಿಟ್ಟು ಬೇರೆ ಕಾಲೇಜಿಗೆ ಅಥವಾ ಅವರ ಮುಂದಿನ ಹೈಯರ್ ಎಜುಕೇಷನ್ಗೆ ಹೋಗ್ತಾರೆ. ಸೊ ಅದೊಂದು ವಿಚಾರ ನಮಗೆಲ್ಲ ತುಂಬ ಬೇಜಾರಾಗುತ್ತೆ. ಬಟ್ ಇನ್ನುಳಿದ ವಿಚಾರನ ಎಲ್ಲ ಖುಷಿಯಾಗುತ್ತೆ. ಬಟ್ ಇದು ಮೇಯ್ನಾಗಿ ಅವ್ರಿಗೆ ಅಂತ ಹೇಳಿ ಬೀಳ್ಕೊಡುಗೆ ಸಮಾರಂಭ ಮತ್ತು ಶಾರದಾ ಪೂಜಾ ಕಾರ್ಯಕ್ರಮ ಅಂತ ಹೇಳಿ ಮಾಡಿದಾಗ ಖುಷಿಗಿಂತ ಇದು ಬೇಜಾರೇ ತುಂಬ ಮೇಲಾಗಿ ಕಾಣಿಸುತ್ತೆ. ಯಾಕಂದರೆ ಅವರು ಹೋಗೋದು ತುಂಬ ಬೇಜಾರಾಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಇದಿಷ್ಟು ಈ ಬ್ಲಾಗ್ನ ಕಥೆ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.